ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ. ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟ ಶವಗಳು ಇವತ್ತೇ ಹೊರಗೆ ತೆಗೆಯಕ್ಕಾಗತ್ತಾ ಅಂತ ಪ್ರಶ್ನೆ. ಧರ್ಮಸ್ಥಳ ಕಾಡಿನಲ್ಲಿ ಹಿಂದೆ ಉತ್ಖನನ ನಡೆಯುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸಮಾಧಿಯನ್ನ ಅಗೆಯೋದಕ್ಕೆ ಸಂಪೂರ್ಣವಾಗಿ ಎಸ್ಐಟಿ ಈಗ ಆಲ್ರೆಡಿ ಸಿದ್ಧತೆಯನ್ನ ಮಾಡ್ಕೊಂಡು ಬಿಟ್ಟಿದೆ. ಗ್ರಾಮ ಪಂಚಾಯಿತಿಯಿಂದ 12 ಜನರನ್ನ ನಿಯೋಜನೆ ಮಾಡಲಾಗಿದೆ. ಉತ್ಖನನಕ್ಕೆ ಜನರನ್ನ ನಿಯೋಜಿಸುವಂತೆ ಈ ಹಿಂದೆನೇ ಎಸ್ಐಟಿ ಸೂಚನೆ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಒಂದು 12 ಜನರನ್ನ ಗ್ರಾಮ ಪಂಚಾಯಿತಿ ನಿಯೋಜಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದರೆ ನಿನ್ನೆ ಅನಾಮಧೇಯ ವ್ಯಕ್ತಿ ಇದ್ದಾನಲ್ಲ, ಆತ ಗುರುತು ಮಾಡಿದ್ದ 13 ಸ್ಪಾಟನ್ನು ಗುರುತು ಮಾಡಿದ್ದ, ಇಲ್ಲಿ ಅಂತ. ಸೊ ಅಲ್ಲಿ ಈಗ ಅಗಿಯುವಂಥ ಕೆಲಸವನ್ನು ಮಾಡಬೇಕಾಗತ್ತೆ, ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಅಂತ ಜನ ಬೇಕಾಗ್ತಾರೆ. ಸೊ SIT ಗ್ರಾಮ ಪಂಚಾಯಿತಿಯವ್ರಿಗೆ ಸೂಚನೆ ಕೊಟ್ಟಿದ್ರು, ಈ ಥರದ ಕೆಲಸಕ್ಕಾಗಿ ಇಷ್ಟು ಜನ ಬೇಕಾಗತ್ತೆ ಅಂತ. ಈಗ ಆಲ್ರೆಡಿ 12 ಜನರನ್ನ ಗ್ರಾಮ ಪಂಚಾಯಿತಿ ಆಯ್ಕೆ ಮಾಡ್ಕೊಂಡಿದ್ಯಂತೆ. ಸೊ ಎಲ್ಲವೂ ಅಂದುಕೊಂಡಂತೆ ಅಂದ್ರೆ ಹವಾಮಾನ ವೈಪರೀತ್ಯದಿಂದ ಸಿಕ್ಕಾಪಟ್ಟೆ ಮಳೆ ಆಯಿತು ಅಂತಂದ್ರೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ. ಸದ್ಯದ ಪರಿಸ್ಥಿತಿ ನಾವು ನೋಡ್ತಾ ಇದ್ರೆ ಅಲ್ಲಿ ಹೇಳಿಕೊಳ್ಳುವಂಥ ಮಳೆ ಇಲ್ಲ, ಬಟ್ ಮಧ್ಯಾಹ್ನದ ನಂತರ ಗೊತ್ತಿಲ್ಲ. ಈಗ ಮಳೆ ಅಂತೂ ಬಿಡುವಿದೆ. ಹಾಗಾಗಿ ಈಗಲೇ ಏನಾದರೂ ಕೆಲಸ ಕಾರ್ಯ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಆಲ್ಮೋಸ್ಟ್ ಇವತ್ತೇ ಉತ್ಖನನ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದು ಮುಂದಕ್ಕೆ ಕೂಡ ಹೋಗ್ಬಹುದು. ಇನ್ನೊಂದು ಕಡೆಯಲ್ಲಿ ಆತ ಮತ್ತೊಂದಷ್ಟು ಸ್ಥಳಗಳನ್ನ ಹಾಜರು ಮಾಡಬೇಕಾಗತ್ತೆ. ಅಂದ್ರೆ ಮತ್ತೊಂದಷ್ಟು ಸ್ಥಳಗಳನ್ನ ಆತ ತೋರಿಸ್ಬೇಕಾಗತ್ತೆ. ನಿನ್ನೆನೆ ಎಲ್ಲ ಸ್ಥಳಗಳನ್ನ ತೋರಿಸಿ ಗುರುತು ಮಾಡಬೇಕಾಗಿತ್ತು. ವಿಪರೀತವಾಗಿ ಮಳೆ ಸುರಿದಂತೆ ಹಿನ್ನೆಲೆಯಲ್ಲಿ ನಿನ್ನೆ ಅರ್ಧಕ್ಕೆ ಕೆಲಸ ಮುಗಿಸಿದ್ದಾರೆ. ಹಾಗಾಗಿ ಆ ವ್ಯಕ್ತಿಯನ್ನ ಇವತ್ತು ಬೇರೆ ಸ್ಥಳಗಳನ್ನ ಗುರುತಿಸಿಕೊಳ್ಳೋದಕ್ಕೆ ಕರ್ಕೊಂಡು ಬರಬಹುದಾದ ಸಾಧ್ಯತೆ ಇದೆ.